ಈಗ ನೋಡ್ತಿದ್ರೇನೆ ತಿನ್ಬೇಕು ಅಂತ ಅನ್ಸುತ್ತೆ. ಸಿಟ್ರಾನ್ ಅಂತಾರೆ, ಸಿಟ್ರಾನ್ ಗೊಜ್ಜು. ಕ್ರಂಚಿ ಕಾಯಿ ಅಂತಾರೆ ತೆಲುಗು ಅಲ್ಲಿ. ನಾವು ದಡ್ಲಿಕಾಯಿ ಅಂತೀವಿ ನಮ್ಮ ಅಮ್ಮನ ಮನೆ ಕಡೆ. ಅದು ಉತ್ತರ ಕರ್ನಾಟಕ ಸೈಡ್ ದಡ್ಲಿಕಾಯಿ ಅಂತಾರೆ. ಓಹೋ. ತೆಲುಗು ಅಲ್ಲಿ ಕ್ರಂಚಿ ಕಾಯಿ ಅಂತಾರೆ. ಓಕೆ. ಇಂಗ್ಲಿಷ್ ಅಲ್ಲಿ ನೀವು ಸಿಟ್ರಾನ್. ಸಿಟ್ರಾನ್ ಅಂತ. ಏನ್ ವಸತ್ತೆ? ಅರೇ ಶ್ರೀನಿವಾಸಮ್ಮ, ಇವತ್ತೇನ್ ಹೆಚ್ಚ್ತಾ ಇದ್ದೀರಾ? ಇದು ಎರಳೆಕಾಯಿ ಸಿಕ್ಕಿದೆ, ಗೊಜ್ಜು ಮಾಡೋಣ ಅಂತ ಇವತ್ತು. ಒಳ್ಳೇದಲ್ಲ ಎರಳೆಕಾಯಿ, ಶುಗರ್ ಅವ್ರಿಗೆಲ್ಲ ತುಂಬಾ ಒಳ್ಳೇದು. ಹಂಗೆ ತಿನ್ನಕ್ ಆಗಲ್ಲ, ಅದಕ್ಕೆ ಗೊಜ್ಜು ಮಾಡೋಣ ಅಂತ ಇದ್ರದ್ದು. ಓಕೆ. ಒಂದ್ ಸ್ವಲ್ಪ ಕಹಿ ಇರುತ್ತಾ? ಕೈ ಸ್ವಲ್ಪ ಎಣ್ಣೆನಲ್ಲಿ ಜಾಸ್ತಿ ಫ್ರೈ ಮಾಡ್ಬೇಕಿದು, ಅವಾಗ ಕಹಿ ಹೋಗುತ್ತೆ. ಇದು ಸಖತ್ ಪಿತ್ತಹರ ಅಂತಾರೆ. ಒಂಥರ ತಲೆ ಸುತ್ತು ಆ ತರದ್ದೆಲ್ಲ ಏನಾದ್ರೂ ಪ್ರಾಬ್ಲಮ್, BP-ಗೆ ಎಲ್ಲದಕ್ಕೂ ಒಳ್ಳೇದು ಅಂತ ಹೇಳ್ತಾರೆ. ಹೌದು, ಸಖತ್ತಾಗಿರುತ್ತೆ. ಸ್ಮೆಲ್ ಅಂತೂ ಏನ್ ಚೆನ್ನಾಗಿದೆ ಅತ್ತೆ, ನಿಂಬೆ ಹಣ್ಣಿಗಿಂತ ಸಖತ್ತಾಗಿದೆ ಸ್ಮೆಲ್ಲು. ಇದ್ರದ್ದು ಜ್ಯೂಸು ಮಾಡ್ಕೊಂಡು ಕುಡಿತಾರೆ ಅಲ್ಲ? ಹೌದು, ಎರಳೆಕಾಯಿ ಜ್ಯೂಸ್ ಕುಡಿತಾರೆ. ಜಪಾನಲ್ಲಿ ಒಂದು ಒಕಿನಾವಾ ಅನ್ನೋ ಪ್ಲೇಸ್ ಇದೆ. ಆ ಪ್ಲೇಸಲ್ಲಿ ಈ ಸಿಟ್ರಾನ್ನ ತುಂಬ ಬಳಕೆ ಮಾಡ್ತಾರೆ. ಅದಕ್ಕೇ ಅವರ ಲೈಫ್ ಸ್ಪ್ಯಾನ್ ಎಲ್ಲ ಜಾಸ್ತಿ ಇದೆಯಂತೆ. ಸೊ ಇದೊಂದು ಸೂಪರ್ ಫ್ರೂಟ್. ಜಪಾನಲ್ಲಿ ಅವರು ಹಸಿ ಹೊಟ್ಟೆಯಲ್ಲಿ ಬೆಳಗ್ಗೆನೆ ಈ ಎರಳೆಕಾಯಿ ಫ್ರೂಟ್ ಜ್ಯೂಸ್ನ ತಗೊಳ್ತಾರೆ. ಎರಳೆಕಾಯಿನ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು, ತುಂಬಾ ಮೆತ್ತಗಾಗೋವರೆಗೂ. ಇಲ್ಲ ಅಂದ್ರೆ ಕೈ ಬಂದ್ಬಿಡ್ತದೆ ಇದು. ಅದಕ್ಕೆ ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಓಕೆ, 4 ಚಮಚ ಎಣ್ಣೆ ಹಾಕೊಂಡಿದ್ದೀರಾ ಅಲ್ವಾ? ಹೌದು, ಬಿಡೋಣ ಸ್ವಲ್ಪ ಸ್ವಲ್ಪ ಗೊಜ್ಜಿಗೆ ಹಾಕೋಣ, ಎಷ್ಟು ಬೇಕೋ ಅಷ್ಟು. ಇದು ಬರೀ ರಸದಲ್ಲೂ ಮಾಡ್ತಾರೆ? ರಸದಲ್ಲೇ ಮಾಡ್ತಿದ್ದೆ ನಾನು. ಇದು ಹಣ್ಣು ಯಾಕೋ ಅಷ್ಟೊಂದು ರಸ ಇಲ್ಲ, ಅದಕ್ಕೆ ಕಾಯಿನಲ್ಲೂ ತೋರಿಸ್ತಾ ಇದ್ದೀನಿ. ಮುಟ್ಟಿದ್ರೆ ಮೆತ್ತಗಾಗಬೇಕಷ್ಟೇ. ಎಣ್ಣೆನಲ್ಲೇ ಬೆಂದ್ಕೊಂಡಿದೆ. ಇವಾಗ ಇದು ಹಾಕಿದೀವಿ, ಇದಕ್ಕೆಲ್ಲ ಹಾಕೊಂಡು ಹೋಗೋಣ. ಈಗ ಅತ್ತೆ ಒಂದ್ಸತಿ ಆ ಚಮಚ ತೋರಿಸ್ಬಿಡಿ. ಎಣ್ಣೆ ನೀವು ಹಾಕಿದ್ರು ಇದ್ರಲ್ಲೇ 4 ಚಮಚ ಹಾಕಿದ್ದೀನಿ. ಒಗ್ಗರಣೆಗೆ ಒಂದೆರಡು ಚಮಚ ಹಾಕೊಳ್ಳೋಣ, ಒಟ್ಟು 6 ಚಮಚ. ಇದ್ರಲ್ಲೇ 6. ನಳತೆ ಅಷ್ಟೇ ಇದಕ್ಕೆ. ಉಪ್ಪಿಗೆ ಕಲ್ಲುಪ್ಪಾದ್ರೂ ಹಾಕೋಬಹುದು, ಪುಡಿ ಉಪ್ಪಾದ್ರೂ ಹಾಕೋಬಹುದು. ಉಪ್ಪು ಆಯ್ತಾ? ಇವಾಗ ಬೆಲ್ಲ ಅದನ್ನ 100 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ನಾನು. ಗೊಜ್ಜು ಅಂದ್ರೆ ನಿನಗೆ ಸ್ವಲ್ಪ ಸ್ವೀಟ್ ಆಗೇ ಇರಬೇಕು, ಅಂದ್ರೇ ಚೆನ್ನಾಗಿರ್ತದ. ಇದಕ್ಕೊಂದು 50 ಗ್ರಾಮ್ ಅಷ್ಟು ಹಾಕಿದ್ದೀನಿ ಇವಾಗ ಬೆಲ್ಲನ. 100 ಗ್ರಾಮ್ ತಗೊಂಡಿದ್ದೆ, ಬೇಡ ಉಳಿಸಿದ್ದೀನಿ. ಒಂದು 50 ಗ್ರಾಮ್ ಅಷ್ಟು ಹಾಕೊಂಡಿದ್ದೀನಿ ಬೆಲ್ಲ. ಆಮೇಲೆ ಇದು ಪುಡಿ, ಗೊಜ್ಜಿನ ಪುಡಿ ನಮ್ಮ ಮನೆಯಲ್ಲೇ ಮಾಡೋದು ತೋರಿಸಿದ್ದೀನಿ ಹೋದ ವಿಡಿಯೋದಲ್ಲಿ ನಿಮಗೆ. ಅದು ಗೊಜ್ಜಿನ ಪುಡಿ, ಇದು ಮನೇಲಿ ಮಾಡ್ಕೊಂಡಿರೋದು. ಸ್ಪೂನ್ ಹಾಕಿನಿ, 4 ಸ್ಪೂನ್ ಹಾಕೊಂತಿದ್ದೀನಿ. ಈ ಗೊಜ್ಜಿನ ಪುಡಿ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕುಸ್ಮಾಸ್ ಬ್ರಾಹ್ಮಿನ್ ಕಿಚನ್ ಅಲ್ಲೇ ಇರುತ್ತೆ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. 4 ಸ್ಪೂನ್ ಹಾಕಿದ್ದೀನಿ ಇದಕ್ಕೆ. ಇದು ಚೆನ್ನಾಗಿ ಕುದಿಬೇಕು ಈಗ. ಇದು ಕುದ್ಮೇಲೆ ಇದಕ್ಕೆ ಒಗ್ಗರಣೆ ಮಾಡ್ಕೊಂಡು ಹಾಕೊಂಡ್ರೆ ಆಯ್ತು, ಗೊಜ್ಜು ಅಷ್ಟೇ. ವಾವ್, ಸೂಪರ್ ಈಸಿ ರೆಸಿಪಿ. ಈಸಿನೇ ಅಂದ್ರೆ ಈ ಪುಡಿ ಮಾಡಿ ಇಟ್ಕೋಬೇಕಲ್ಲ, ಫಸ್ಟ್ ಪುಡಿ ಮಾಡ್ಕೋಬೇಕು, ಅದೇ ಮೇನ್ ಗೊಜ್ಜಿನ ಪುಡಿ. ಕುದಿಲಿದ್ದು ಸ್ವಲ್ಪ. ಅಂತೂ ಅಡುಗೆ ಮನೆಯನ್ನೆಲ್ಲ ಗಮನಿಸ್ಬಿಟ್ಟಿದ್ದೀರಾ. ಒಗ್ಗರಣೆ ಅದು ಕುದಿಯೋಷ್ಟರಲ್ಲೇ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಒಗ್ಗರಣೆಗೆ 2 ಟೀ ಸ್ಪೂನು ಎಣ್ಣೆ ಮತ್ತು ಸಾಸಿವೆ, ಆಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಸೇರಿ 1/2 ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ, ಸಾಕು. ಅಷ್ಟನ್ನ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ, ಸ್ವಲ್ಪ ಮೇನ್ ಹಿಂಗು, ನಮ್ಮ ಫೇವ್ರೇಟ್ ಹಿಂಗೆ. ಇಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ, ಸಾಕು. ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟನ್ನ ಹಾಕ್ಕೊಳ್ಳೋಣ. ಎಲ್ಲ ಟೀ ಸ್ಪೂನೇ. ಖಾರ ಪೊಂಗಲ್ಗೆ, ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿ ಕಲ್ಸ್ಕೊಂಡು, ವೆರಿ ಹೆಲ್ದಿ ರೆಸಿಪಿ. ಒಗ್ಗರಣೆ ಹಾಕೊಂಡ್ಬಿಡೋಣ ಇದಕ್ಕೆ. ವೆರಿ ಹೆಲ್ದಿ ರೆಸಿಪಿ ಆಗಿದೆ. ಇದು 1 ತಿಂಗಳಾದರೂ ಕೆಡಲ್ಲ ನಿಮಗೆ, ಆರಾಮಾಗಿರುತ್ತೆ. ಹೊರಗಡೆ ಇಟ್ಟರೆ
ಫ್ರಿಜ್ಜಲ್ಲೇ ಇಟ್ಕೋಬೇಕಂತ ಏನಿಲ್ಲ, ಹೊರಗಡೆನೇ ಇಟ್ಟರೆ ಒಂದು ತಿಂಗಳು ಇರುತ್ತೆ ಆರಾಮಾಗಿ. ಆಗಿದೆಯಾ ಇವಾಗ ಆಗಿದೆ. ಎಣ್ಣೆ ಮೇಲೆ ತೇಲ್ಕೊಂಬರ್ಬೇಕು. ಹಾಂ, ತೇಲ್ಕೊಂಡಿದೆ. ಇವಾಗ ಆಗಿದೆ, ಕಲರ್ ಚೇಂಜ್ ಆಗಿದೆ ನೋಡು. ಹ್ಞೂ ಬಿಸಿ ಬಿಸಿಯಾದ ಹೆರಳೆಕಾಯಿ ಗೊಜ್ಜು ರೆಡಿ ಆಗಿದೆ. ಇದು ರಸದಿಂದನೂ ಮಾಡ್ಕೋಬಹುದು, ಕಾಯಿಂದನೂ ಮಾಡ್ಕೋಬಹುದು. ಚೆನ್ನಾಗಿ ರಸ ಇದ್ರೆ ರಸದಿಂದನೇ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ. ವಾವ್. ಇದನ್ನ ಅನ್ನಕ್ಕೆ ಹಾಕೊಂಡು, ಅದೇ ಪೊಂಗಲ್ ಸೀಸನ್ ಅಲ್ಲಿ, ಈಗ ಧನುರ್ಮಾಸ ಪೊಂಗಲಿಗೆ ಬರುತ್ತೆ, ಮತ್ತೆ ಇನ್ನ ಚಪಾತಿ ಅನ್ನ ಎಲ್ಲದಕ್ಕೂ ಬರ್ತದೆ ಗೊಜ್ಜು ಅಂದ್ರೆ. ಸೂಪರ್ ಅತ್ತೆ. ಒಂದ್ ತಿಂಗಳಾದ್ರೂ ಕೆಡಲ್ಲ, ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಅಂತೂ ಒಂದ್ ಸ್ವಲ್ಪ ಟೇಸ್ಟ್ ತಗೊಳ್ಳತ್ತೆ. ತಗೋ ಯಾಕಂದ್ರೆ ನನಗೆ ಕ್ಯೂರಿಯಾಸಿಟಿ ಹೇಗಿದೆ ಅಂತ. ಚೆನ್ನಾಗಿದೆ. ಖಾರ ಎಲ್ಲ ಸರಿ ಹೋಗಿದೆನಾ? ಖಾರ ಎಲ್ಲ ಸರಿ ಹೋಗಿದೆ. ಸ್ವಲ್ಪ ಜನಕ್ಕೆ ಏನಾದ್ರೂ ಇನ್ನೊಂದ್ ಸ್ವಲ್ಪ ಬೆಲ್ಲ ಹಾಕೋಬೇಕು ಅಂತ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಬೆಲ್ಲ ಹಾಕೋಬಹುದು. ಆದ್ರೆ ರಿಯಲಿ ಅತ್ತೆ ಅದೊಂಥರ ಲೊಟ್ಟೆ ಹೊಡ್ಕೊಂಡು ತಿಂತಾರೆ ಅಂತ ಹೇಳ್ತಾರಲ್ಲ, ಸಕ್ಕದಾಗಿದೆ ಟೇಸ್ಟ್. ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಅನ್ನಕ್ಕೆ ಅಂತಾನೆ ಅಲ್ಲ, ಹುಗ್ಗಿಗೆ ಅಂತ ಹೇಳಿದ್ರಲ್ಲ, ಹೌದೌದು, ತುಂಬಾ ಚೆನ್ನಾಗಿರುತ್ತೆ. ಸಕ್ಕದಾಗಿರುತ್ತೆ. ಬರೀ ಹುಳಿ ಗೊಜ್ಜು ಮಾಡ್ಕೊಳ್ಳೋದಿಕ್ಕಿಂತ ಈ ಸತಿ ಇದನ್ನ ಟ್ರೈ ಮಾಡಿದ್ರೆ ಚೆನ್ನಾಗಿದೆ. ಆರೋಗ್ಯಕ್ಕೂ ಹಬ್ಬ ಎಲ್ಲರೂ ಮಾಡ್ಕೊಳ್ಳಿ ಮನೆಯಲ್ಲಿ. ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ. ಆರೋಗ್ಯವೇ ಭಾಗ್ಯ ಅಷ್ಟೇ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ ಟು ಈಚ್ ಆ್ಯಂಡ್ ಎವ್ರಿ ಒನ್. ಹರೇ ಶ್ರೀನಿವಾಸ.